ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಮ್ಮ ಮಮ್ಮಿನ ಜೊತೆ ಕುಕಿಂಗ್ ವಿತ್ ಮೈ ಮಾಮ್ ಮಾಡ್ತಾ ಇದ್ದೀನಿ. ಏನು ಮಾಡತ್ತೀವಿ ಮಮ್ಮಿ ಇವತ್ತು? ಪಲಾವ್ ಮಾಡ್ತಾ ಇದ್ದೀವಿ ಗೈಸ್. ನೋಡಿ, ಇಲ್ಲೆಲ್ಲ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಬೀನ್ಸ್. ಮತ್ತು ಎಷ್ಟು ತೊಗೊಂಡಿ ಮಮ್ಮಿ ಅವನು? 4-5 ಮೆಣಸಿನ್ಕಾಯಿ ಗೈಸ್. ನಿಮ್ಮ ಖಾರ ಎಷ್ಟಿರುತ್ತೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಒಂದು 4 ಲವಂಗ. ಇದೇನೋ ಮಸಾಲೆ ಐಟಮ್ ಇದೆ ಗೈಸ್, ಏನಂತ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. 1 ಏಲಕ್ಕಿ. ಮತ್ತಿದೇನು ಮಮ್ಮಿ? ಪಲಾವ್ ಎಲೆ ಇದು. ಮತ್ತು ಇದಕ್ಕೂ ಪಲಾವ್ ಎಲೆ ಅಂತಾರ. ಓಕೆ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. 1 ಟೊಮೆಟೊ ತೊಗೊಂಡಿದ್ದೀವಿ. ಒಂಚೂರು ಏನಿದು ಮೆಂತೆನೂ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಗೈಸ್. ಮೆಂತೆ ಸೊಪ್ಪು ನೋಡಿ. ಇವಾಗ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀವಿ, ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಗಾಯ್ಸ್, ಈ ಥರ ಜಜ್ಕೊಳ್ತಾ ಇದ್ದಾರೆ. ಏನು ಗೊತ್ತಾ, ನಾವು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈ ಥರ ಕುಟ್ಕೊಂಡ್ರೆ ಚೆನ್ನಾಗಿ ಬರೋದು ಟೇಸ್ಟು. ಮತ್ತು ಮೇನ್ ಫ್ಲೇವರ್ ಕೊಡೋದು ಇದು ಗೈಸ್. ಕೇಳ್ತಿದ್ರಲ್ಲ ಮಮ್ಮಿ, ಏನು ಅಂದ್ರೆ ನಾವು ಪಲಾವ್ ಮಾಡುವಾಗ ಏನದು ಸ್ಮೆಲ್ ಹೊರಗೆ ಹೋಗ್ತಿತ್ತಲ್ಲ, ಅವಾಗ ಏನು ಬಿರಿಯಾನಿ ಮಾಡಾಕತ್ತಾರೆ ನೀವ್ರ ಅಂಥೇಳಿ ಕೇಳ್ತಿದ್ರು. ಭಾಳ ಚಲೋ ಸ್ಮೆಲ್ ಹೋಗ್ತಿತ್ತಂತ. ಅದು ಮೇನ್ ಫ್ಲೇವರ್ ಇದನ್ನು. ಯಾವ ಮಸಾಲ ಹಾಕ್ತೀರಿ, ಏನು ಆ್ಯಡ್ ಮಾಡ್ತೀರಿ, ನಮಗೂ ಹೇಳ್ರಿ ಅಂತ ಕೇಳ್ತಿದ್ರು. ಸೊ ಮೇನ್ ಫ್ಲೇವರ್ ಕೊಟ್ಟ ಅಲ್ಲ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತು ಇವು ತೋರಿಸಿದ್ನಲ್ಲ ಗೈಸ್ ನಿಮಗೆ, ಸಪ್ರೇಟಾಗಿ ಆಮೇಲೆ ಜಜ್ಕೋತಾರೆ. ಇವ ಮೇನ್ ಫ್ಲೇವರ್ ಕೊಡೋದು ಅದಕ್ಕೆ. ಮತ್ತು ನಾವಿಲ್ಲಿ ನೆನೆಸ್ಕೊಂಡಿರೋಂಥ ಒಟಾಣಿನೂ ತೊಗೊಂಡಿದ್ದೀವಿ. 1 ನೈಟ್ ನೆನೆಸ್ಕೊಂಡಿರೋದು. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ. ಒಂಚೂರು ಬಿಸಿ ಆದಮೇಲೆ ಎಷ್ಟು ಎಣ್ಣೆ ಹಾಕ್ಬೇಕು? 2 ಚಮಚ ಎಣ್ಣೆ. ಜಾಸ್ತಿ ಬೇಕಾದ್ರೆ ನೀವು ಹಾಕ್ಕೊಳ್ರಿ. ಏನು ಹಾಕತ್ತೀವ? ತುಪ್ಪ. ಇದೇನು ಟೇಸ್ಟ್ ಕೊಡ್ತೈತೇನು? ಸೊ ತುಪ್ಪ ಅಂತೂ ಎಲ್ಲರಿಗೂ ಇಷ್ಟ. ಸೊ 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ಗೈಸ್ ನೋಡ್ರಿ ಗೈಸ್, ಇವನ್ನ ವಿಡಿಯೋ ಮಾಡ್ಬೇಕಾದ್ರೆ ನಡಕ್ ಬಂದು ಭಾಳ ಡಿಸ್ಟರ್ಬ್ ಮಾಡ್ತಾನೆ ಗೈಸ್ ಇವನು ನಮಗೆ. ಏನ ಬಾಯ್, ಹೋಗಿ ನಡಿ, ವಿಡಿಯೋ ಮಾಡತ್ತ ನಡಿ. ಇವಾಗ ಇದು ಪಲಾವ್ ಎಲೆನ ಹಾಕೊಳ್ತಿದ್ದೀವಿ. ಓ ಮೈ ಗಾಡ್, ಪಲಾವ್ ಎಲೆ ಏನು ಅಂತ. ಮತ್ತು ಇದೆಲ್ಲ ಮಸಾಲೆ ಐಟಮ್ಸ್ ಇತ್ತಲ್ಲ, ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿರೋದು ಗೈಸ್. ಪೇಸ್ಟ್ ಎಲ್ಲ ಜಜ್ಕೊಂಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. ಮೇನ್ ಫ್ಲೇವರ್ ಆಫ್ ದ ಪುಲಾವ್. ಎಲ್ರಿಗೂ ನಮ್ಮ ಮಮ್ಮಿ ಮಾಡೋ ಪಲಾವ್ ಭಾಳ ಇಷ್ಟ ಗೈಸ್. ಸೊ ಅವ್ರ ಸೀಕ್ರೆಟ್ ಏನಂತ ರಿವೀಲ್ ಮಾಡತ್ತೀವಿ, ನೋಡ್ಕೊರಿ ಏನೇನು ಹಾಕ್ತಾಳೆ ಅಂಥೇಳಿ. ಈಗೇನು ಮಮ್ಮಿ? ಮೆಣಸಿನ್ಕಾಯಿ. ಆಗಲೇ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಗೈಸ್. ಇವು ಹೋಗ್ತಿರ್ತೈತಿ. ಆಮೇಲೆ ಯಾರ ಕೇಳತ್ತಾರ ಏನು ಮಾಡ್ರಿ ಸ್ಪೆಷಲ್ ಇವತ್ತು ಮನ್ಯಾಗಂತ. ಈಗ ನೋಡ್ರಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ.
ನಾವಂತರೂ ಅಚ್ಚ ಕನ್ನಡ ಮಾತಾಡ್ತೀವಿ, ಉಳ್ಳಾಗಡ್ಡಿ ಅದು ಇದು. ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ಹೇಳಿ ಈರುಳ್ಳಿ ಅಂತ ಹೇಳ್ತೀವ್ರಿ ಅಷ್ಟೇ. ಮಸ್ತ್ ಸ್ಮೆಲ್ ಬರತೈತಿದೆ. ಈಗ ಒಂಚೂರು ಉಪ್ಪು ಹಾಕೊಳ್ತಾ ಇದ್ದೀವಿ. ಜಲ್ದಿ ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಅದು ಏನು ಕುದಿಯತ್ತಂತೆ ಗೈಸ್, ಬೇಗ ಫ್ರೈ ಆಗತ್ತಂತೆ. ಇವಾಗ ಟೊಮೊಟೊನು ಹಾಕೊಂಡಿದ್ದಾರೆ ನೋಡಿ ಗೈಸ್. ಡಿಸ್ಟರ್ಬ್ ಮಾಡಬೇಡ್ಲಿ. ಹಾಯ್ ಬಾಯ್. ನೀ ಬರೀ ಕ್ಯಾಮ್ರಾ ನೋಡಿದ್ರೆ ಹಾಯ್ ಹೇಳ್ತೀನ? ಗೈಸ್ ನಿಮಗೆಲ್ಲ ಹವಾರಿ ಅಂತ ಕೇಳತ್ತೇನ್ರಿ. ಸೊ ಎಲ್ಲರೂ ಕಮೆಂಟ್ ಮಾಡ್ರಿ ಏನೇನು ಹೇಳ್ತೀರಿ ಅವನಿಗೆ ಅಂತ ಹೇಳಿ. ಹೇಳಲ್ಲ ಮತ್ತೇನೇನು ಹೇಳ್ತಿ ಹೇಳ. ಹಾಯ್ ಬಾಯ್ ಇನ್ ಬಿಟ್ರೆ ಏನು ಬರಲ್ಲ ರೀ. ನೆನ್ಸ್ಕೊಂಡಿರೋ ಅಂತ ಒಟಾಣಿ ಹಾಕೊಳ್ತಾ ಇದ್ದೀವಿ. ಪಾಪು ಡೋಂಟ್ ಡಿಸ್ಟರ್ಬ್ ಅಸ್. ಗೆಟ್ ಲಾಸ್ಟ್. ಭಾಳ ಇಷ್ಟ ಮಾಡತ್ತೀನಿ ನೋಡ್ಲಿ. ಹೋಗ ಕಡೆ. ಏನ್ ಮಾಡತ್ತೀರಿ? ಏನ್ ಮಾಡತ್ತೀರಿ ಹೇಳ್ರಿ ನೀವು. ಈಗ ಆಟ ಆಡತ್ತಿಲ್ಲ. ಈಗ ಏನ್ ಮಾಡತ್ತಾಳ ಮಮ್ಮಿ? ಅದನ್ನ ಹೇಳ. ಮಮ್ಮಿ ಊಟ ಮಾಡತ್ತಾಳ. ಎಲ್ಲ ಪಲಾವ್ ಮಾಡತ್ತಾರ. ಪಲಾವ್ ಮಾಡಿದ್ದು ಊಟ ಮಾಡತ್ತಾರ. ನಿಂಗೆ ಪಲಾವ್ ಅಂದ್ರೆ ಇಷ್ಟ ಏನಿಲ್ಲ? ನಿನಗ್ ಪಲಾವ್ ಅಂದ್ರೆ ಇಷ್ಟ ಏನಿಲ್ಲ? ಹೌದು. ಎಷ್ಟು ಇಷ್ಟ ನಿಂಗೆ ಪಲಾವ್? ಇಷ್ಟ ಅದಾವಿಲ್ಲ. ನಿನಗ್ ಪಲಾವ್ ಎಷ್ಟು ಇಷ್ಟ? ನೀ ಮಮ್ಮಿ ಮಾಡಿದ ಪಲಾವ್ ಇಷ್ಟ? ಮಮ್ಮಿ ಮಾಡಿದ್ ನಿನಗೆ ಏನ್ ಇಷ್ಟ ಹೇಳ? ಪಲಾವ್. ಮತ್ತೇನು ಉಪ್ಪಿಟ್ಟು ಇಷ್ಟ ಇಲ್ಲ? ಉಪ್ಪಿಟ್ಟು ಇಷ್ಟ ಇಲ್ಲ. ಇಲ್ಲ. ಮತ್ತೇನ್ ಇಷ್ಟ? ಅವನಿಗೆ ಶೇಂಗಾ ಉಂಡೆ ಅಂದ್ರೆ ಬಾಳ ಇಷ್ಟ ಗೈಸ್. ಈಗಾರ ತಿಂದ್ ಬಂದಾನ್ರಿ 2. ಎಷ್ಟ್ ತಿಂದಿ ಪಾಪು? 2 ತಿಂದಾನ್ರಿ. 2. ಅದನ್ನ ಬಿಟ್ರೆ ಏನು ಊಟನೂ ಮಾಡಲ್ಲ ಏನಿಲ್ಲ. ಫಸ್ಟ್ ಅದನ್ನೇ ಕೇಳುದು, ಹೌದಿಲ್ಲ? ಇವಾಗ ಕ್ಯಾರೆಟ್ ಹಾಕೊಳ್ತಿದ್ದೀವಿ. ಕ್ಯಾರೆಟು, ಆಮೇಲೆ ಬೀಟ್ರೂಟು, ಏನೇನಿದೆ ಎಲ್ಲ ಹಾಕೊಳ್ತೀವಿ. ಬೀನ್ಸು, ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ಪೂನ್ 2 ಸ್ಪೂನ್ 2 ಸ್ಪೂನ್ ಅರಿಶಿನ, ಎಲ್ಲ ತರಕಾರಿ ಹಾಕಿ ಮಾಡೋ ಪಲಾವ್ ಸಖತ್ತಾಗಿರುತ್ತೆ. ಸಖತ್ತಾಗಿ ಸ್ಮೆಲ್ ಬರತೈತಿ. ಅದೇನು ಬೊಂಬಾಟ್ ಭೋಜನ ಮಾಡ್ತಾರಲ್ಲ, ಹೆಂಗೆ ಸೌಂಡ್ ಹೇಳ್ಬೇ? ನನಗೆ ಗೊತ್ತಿಲ್ಲ. ಮಾಡತ್ತಾಳ. ಸ್ಮೆಲ್ ಹೆಂಗೆ ಬರತೈತಿ ನಿನಗೆ? ಹೆಂಗ್ ಬರತೈತಿ? ಹೆಂಗ್ ಬರತೈತಿ? ಹೆಂಗ? ಬೊಂಬಾಟ್ ಭೋಜನ ಹೆಂಗ್ ಮಾಡ್ತಾರ ಅದ್ರಾಗ? ಇವಾಗ ಮೆಂತ್ಯ ಸೊಪ್ಪನ್ನ ಹಾಕೊಳ್ತಿದ್ದೀವಿ. ಬೇಯ್ತಾ ಇದೆ ಗೈಸ್. ಇದರಿಂದ 1.5 ಕಪ್ ಅಕ್ಕಿ ತೊಗೊಂಡಿದ್ದಾಳೆ. ಇದರಿಂದ 1.5 ಕಪ್ ಅಕ್ಕಿ ನೆನೆಸ್ಕೊಂಡಿದ್ದಾರೆ ಮೊದಲೇ.
ಮತ್ತು ಇವಾಗ ಮೆಣಸಿನ್ಕಾಯಿನೂ ಆಗಲೇ ಹಾಕೊಂಡಿರೋದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಎಷ್ಟು ನಿಮಿಷ ನೆನೆಸಿಡ್ಬೇಕು ಇದನ್ನ? 10 to 20 minutes ನೆನೆಸ್ಕೊಂಡಿದ್ದಾರೆ ಗೈಸ್. ಇವಾಗ 5 ನಿಮಿಷ ಬೇಯಿಸೋಕೆ ಬಿಟ್ಟಿದ್ವಿ. ಈಗ ಅಕ್ಕಿ ಹಾಕೊಳ್ತಾ ಇದ್ದೀವಿ ಗೈಸ್. 1.5 ಗ್ಲಾಸ್ ಅಕ್ಕಿ. ಅಕ್ಕಿ ತೊಳೆದ ನೀರು ಅದರಲ್ಲೇ ಮುಖ ತೊಳ್ಕೊಬೇಕು. ಮುಖ ತೊಳ್ಕೊಬೇಕಾ? ಏನು ಅಕ್ಕಿ ಅದ್ರಲ್ಲಿ? ಅಂದರೆ ಗುಳ್ಳೆ ಎಲ್ಲ ಹೋಗ್ಬಿಡ್ತಾವೆ. ಗುಳ್ಳೆ ಹೋಗ್ತಾವೆ. ಒಳ್ಳೆ ರೆಮಿಡಿ ಹೇಳತ್ತಾರ ನೋಡ್ರಿ ಗೈಸ್ ನಿಮ್ಮ ಮಮ್ಮಿ. ಅಕ್ಕಿ ನೆನೆಸ್ಕೊಂಡಿರೋ ನೀರ್ಲೆ ಮುಖ ತೊಳ್ಕೊಬೇಕಂತ. ಗುಳ್ಳೆ ಹೋಗ್ತಾವಂತೆ, ಅದರಿಂದ ಪಿಂಪಲ್ಸ್ ಹೋಗ್ತಾವೆ. ನಾನು ಯಾವ ಹೇಳಿಲ್ಲ ಹಿಂಗೆ. ಮಾತಾಡುವೆ. ನನ್ನ ಮುಖದ ಮ್ಯಾಗ ಗುಳ್ಳಿ ಇಲ್ಲ ನನ್ನ ಮುಖದ ಮ್ಯಾಗ. ಅದಾವ ಆಗ್ಯಾವ. ಇದು ಬ್ಲ್ಯಾಕೆಟ್ಸ್ ಭಾಳ ಆಗ್ಯಾವ ನನ್ನ ಮುಖದ ಮ್ಯಾಗ ನೋಡಿ. ಅದಕ್ಕೇನು ಮಾಡ್ಬೇಕು? ಬರ್ತೈತಿ ಬೇ ಮಾಡ್ಬೋದು. ಸೊ ನೋಡಿ ಇಲ್ಲೊಂದು ಆಗ್ಯಾವ ಗುಳ್ಳಿ. ತೊಳ್ಕೊತಂತ ಅದರಲ್ಲೇ ನಂಗೆ ನೋಡೋಣ ಹೊಕ್ಕೇತೇನೆ ಅಂತೇಳಿ ಟ್ರೈ ಮಾಡಿ. ಡೈಲಿ ತೊಳಿಬೇಕಾ? ಡೈಲಿ ಅಕ್ಕಿ ನೆನೆಸ್ತೀವಿ. ದಿನ ತೊಳ್ಕೊತ ಬರ್ಬೇಕು ಅಂದ್ರೆ ಕಡಿಮೆ. ಒಂದೇ ದಿನ ತೊಳೆದ್ರೆ ಆಗಲ್ಲ. ಎಷ್ಟು ನೀರು ಹಾಕ್ಬೇಕು? ಈಗ ಒಂದು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿವಂದ್ರೆ ಒಂದು ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬೇಕು. 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬೇಕು. ಈಗ 1 ಅರ್ಧ ತೊಗೊಂಡಿವಿ, ಈಗ ಎಷ್ಟು ಹಾಕ್ಬೇಕು? 3 ಗ್ಲಾಸ್. ನೀರು ಹಾಕ್ಕೊಳ್ತಿದ್ದೀವಿ ಗೈಸ್. 3 ಗ್ಲಾಸ್ ಅಷ್ಟು ನೀರು. One, 2, 3. ಸೊ ಮಿಕ್ಸ್ ಮಾಡಿ. ಇದು ನೀರು ಹಿಡಿಯತ್ತಲ್ಲ, ಮತ್ತೆ ನೀವು ಬೇಕಾದ್ರೆ ಸ್ವಲ್ಪ ಅಳತೆ ಮಾಡಿ ಹಾಕೋದಾದ್ರೆ 3 ಗ್ಲಾಸ್ ಹಾಕ್ಕೊಂಡಿವಿ. 1 ಕಪ್ ಗ್ಲಾಸಿಗೆ 1 ಕಪ್ ನೀರು. ಅಕ್ಕಿಗೆ 2 ಗ್ಲಾಸ್ ನೀರು. ಓಕೆ, 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೇಕು. ಉಪ್ಪು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಅಕ್ಕಿಗೆ 1 ಗ್ಲಾಸ್ ನೀರು. ಮತ್ತೆ ಇವಾಗ ಉಪ್ಪು ನೋಡ್ಕೊಂಡ್ವಿ, ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಮತ್ತೆ ಹಾಕೊಳ್ತಾ ಇದ್ದೀವಿ. ನೀವು ನೋಡ್ಕೊಂಡು ಹಾಕೋರಿ. ಟೇಸ್ಟ್ ಮಾಡಿ ನೋಡ್ಕೋರಿ ಏನು ಕಮ್ಮಿ ಆಗೈತಿ ಅಂತ. ನಾವು ಏನಾರ ಬೇಕಂತ ಇದನ್ನು ಮಾಡಿ ಹಾಕ್ತಿರ್ತೇವಲ್ಲ, ಅವಾಗ ಟೇಸ್ಟ್ ಬರೋಂಗಿಲ್ಲ. ನೋಡಿ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ. ಸಡನ್ನಾಗಿ ನಾವು ಎಲ್ಲ ಹಾಗೆ ಅರ್ಜೆಂಟ್ ಒಳಗೆ ಮಾಡ್ತೀವಲ್ಲ, ಎಲ್ಲನೂ ಹಾಕಿ ಅವಾಗ ಸಕ್ಕತ್ತಾಗಿ ಟೇಸ್ಟ್ ಆಗಿರ್ತೈತಿ. ಗೊತ್ತಕರೇನು ಗತಿ ಏನಾಗೈತಿ ನೋಡ್ರಿ. ಮುರ್ದ ಬಿಟ್ಟಲ್ವೇ ಇದನ್ನ? ಹೆಂಗೆ ಹಾಕಿ ಈಗಿದ್ ನಾನು ಇವಾಗ ಚೂರು ಕುದಿ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ಕೊತಿದ್ದೀವಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ. ಸೊ ಒಬ್ಬೊಬ್ರು ಮೊದಲು ಸಿಟಿನ ಹಾಕೊಂಡ್ಬಿಟ್ಟಿರ್ತಾರೆ. ನಾವು ಒಂಚೂರು ಇಲ್ಲಿ ಹೋಗಿ ಬಂದಮೇಲೆ ಹಾಕ್ಕೋತೀವಿ ಗೈಸ್. ನೋಡ್ರಿ ಗೈಸ್, ಉಗ ಬರತೈತಿ. ಇವಾಗ ಸಿಟಿ ಹಾಕೊಳ್ತೀವಿ. ಇವಾಗ ಜೋರು ಇಟ್ಕೋಬೇಕಲ್ವಾ? ಅಷ್ಟೇ ಇಟ್ಕೋಬೇಕು. ನೀರು ಬರಾಕತ್ತಿ.
ಮತ್ತೆ ಸಿಟಿ ಹಾಕೊಂಡಿದ್ದೀವಿ. ಈಗ ಎಷ್ಟು ವಿಸಲ್ ಆಗ್ಬೇಕಿದೆ? ಎರಡು ಎರಡು ಸಾಕು. 2 ವಿಸಿಲ್ ಆಗ್ಬೇಕು ಗೈಸ್. ಜಸ್ಟ್ ವೇಟ್ ಫಾರ್ 2 ವಿಸಲ್ಸ್. ವಿಸಲ್ ಆಗ್ತಾ ಇದೆ ಗೈಸ್. 1 2 3 go. ಒಂದೇ ಸೆಕೆಂಡ್ ವಿಸಲ್ ಗೈಸ್. ಸೊ ವಿಸಲ್ ಆಗ್ಬೇಕಾದ್ರೆ ನಾವು ಬಂದ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಪುಲಾವ್ ರೆಡಿ ಆಗಿದೆ. 10 ಮಿನಿಟ್ಸ್ ಬಿಟ್ಟು ಓಪನ್ ಮಾಡೋಣ. ಆಫ್ಟರ್ 10 ಮಿನಿಟ್ಸ್ ಓಪನ್ ಮಾಡತ್ತೀವ್ರಿ. ವಾವ್, ಸಖತ್ತಾಗಿ ಬಂದೈತಿ ನೋಡ್ರಿ. ಈಗ ಹಾಕೊಂಡು ತಿನ್ನೋದಷ್ಟೇ ಕೆಲಸ, ಮತ್ತೇನೂ ಇಲ್ಲ. ಇನ್ನ ಏನೋ ಇದೆ ಐತಿ ಗೈಸ್. ಏನತ್ ನೋಡೋಣ. ಏನು ಹಾಕತ್ತೀವ? ತುಪ್ಪ ಸ್ವಲ್ಪ ಹಾಕಿ. ಇದ್ರ ಮ್ಯಾಲ ತುಪ್ಪ. ವಾವ್, ಜಸ್ಟ್ ಓಪನ್ ಮಾಡಿ ಬಿಸಿ ಬಿಸಿ ಐತಿ. ಅದ್ರ ಮೇಲೆ ಮತ್ತೆ ತುಪ್ಪ ಹಾಕಿ ಲೇಯರ್ ಕಂಪ್ಲೀಟ್ ಮಾಡತ್ತೀವ್ರಿ ಗೈಸ್. ಮಿಕ್ಸ್ ಮಾಡ್ಕೋದು ಮುಗೀತಾ ಈಗ? ಓಕೆ. ಅಂದ್ರೆ ಜಿಬ್ ಆಗಂಗಿಲ್ಲ. ಕರೆಕ್ಟ್ ನೀರು ಹಾಕಿದ್ರೆ ಏನಾಗಲ್ಲ? ಜಿಬ್ ಆಗ್ತೈತಲ್ಲ, ನೀರು ಭಾಳ ಹಾಕಿದ್ರೆ ಜಿಬ್ ಆಗ್ತೈತಿ. ಇದೇನು ಆಗೇ ಇಲ್ಲ. ಓಕೆ, ಹಿಂಗೆ ಬರಬೇಕು ನೋಡ್ರಿ ಗೈಸ್, ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಯಾಕೆ ಟೇಸ್ಟ್ ಹೆಂಗೈತೆ ಅಂತ ನೋಡ್ರಿ. ಏನೇ ನೀರು ನೋಡ್ರಿ. ಇವಾಗ ಪಲಾವ್ ಮಾಡಿದಾನ ಟೇಸ್ಟ್ ಮಾಡತ್ತಾನ. ಫೈನಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ತಿದ್ದೇವೆ ಗೈಸ್. ಹೆಂಗಿತ್ತು ಹೇಳ ಮಮ್ಮಿ? ನಾ ಹೇಳ್ಬೇಕಲ್ಲ. ಓಕೆ, ಹೆಂಗೈತೆ ಅಂತ ಹೇಳ್ತೀನಿ. ನೀವು ಮಾಡ್ಕೊಳ್ಳಿ. ಬಾಯ್ ಬಾಯ್.